ಅಶೋಕಣ್ಣ, ಈ ಹೋಟೆಲ್ ಯಾವಾಗ ಶುರು ಮಾಡಿದ್ರೆ ಏನು ಕತೆ ಹೇಳಿ? 4 years ಆಗಿದ್ದೀರಿ. 4 years ಆಯ್ತಾ? ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು 6 months ಆದಂಗೆಲ್ಲ ಕೋವಿಡ್ ಬಂದಿತ್ತು. ಹಂಗಾಗಿ ಕೋವಿಡಲ್ಲಿ ರೆಸ್ಟೋರೆಂಟ್ ನಾವು ಕ್ಲೋಸ್ ಮಾಡ್ಕೊಂಡು ಈ ಕಡೆ ಬಂದು ಇಲ್ಲಿ ಮಾಡಿದ್ವಿ, ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು 3 ವರ್ಷ ಆಯ್ತು. 3 ವರ್ಷ ಆಯಿತು. ಓಕೆ, ನೋಡಿ ಇಲ್ಲಿ ಬಂದು 3 ವರ್ಷ ಆಯ್ತಂತೆ. ಕನ್ನಡ ಎಲ್ಲ ಮಾತಾಡ್ತೀರಾ? ಸ್ವಲ್ಪ ಜಾಸ್ತಿ ಇಲ್ಲ. ಸ್ವಲ್ಪ ಏನಾದ್ರೂ ಕನ್ನಡ ಕಲ್ಕೊಂಡಿದ್ದೀರಲ್ಲ, ಸಾಕು, ಮತ್ತೇನು ಬೇಕು? ದಮ್ ಬಿರಿಯಾನಿ ಮಾಡಿದ್ದೀರಾ? ರೆಡಿ ಹಾಕ್ಬಿಟ್ಟಿದ್ರೆ ಒಳಗಡೆ ಟೇಸ್ಟಿಂಗ್ ಪೌಡರ್ಸು, ಕಲರು, ಯಾವುದೇ ಥರ ಟೇಸ್ಟಿಂಗ್ ಆಗಲಿ, ಯಾವುದೇ ಥರ ಟೇಸ್ಟಿಂಗ್ ಆಗಲಿ, ಫುಡ್ ಕಲರ್ಸ್ ಆಗಲಿ ಯಾವುದು ಯೂಸ್ ಮಾಡೋದೇ ಇಲ್ಲ. ನ್ಯಾಚುರಲ್. ನ್ಯಾಚುರಲ್. ನೋಡಿ, ಬಿರಿಯಾನಿ ಹೇಳಿ 10 ನಿಮಿಷ ಆಯ್ತು, ಬಿಸಿ ಬಂತು. ನಾ ಯಾವಾಗ ಬಂದ್ರು ಅಶೋಕಣ್ಣ ಇಲ್ಲ ಅಂತ ಹೇಳಲ್ಲ. ತುಂಬ ಚೆನ್ನಾಗಿ ಕುದ್ದಿದೆ ಇದೊಂಥರ ಚಿಕನ್ ಅಂತೂ. ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನೋಡಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ರೋಡಲ್ಲಿ ಹೋಗ್ತಾ ಇದ್ದೆ. ಇದು ತಮ್ಮ ರಾಯಚೂರು ರೋಡು, ದೇಶ ಕ್ಯಾಂಪ್ ಮುಂದ್ಗಡೆ ಬರುತ್ತೆ. ಮುಂದೆ ಪ್ರಗತಿ ನಗರ್ ಇದೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಹೈದರಾಬಾದಿ ಸ್ಪೈಸಸ್ ಅಂತ ಹೇಳಿ, ಫ್ಯಾಮಿಲಿ ರೆಸ್ಟೋರೆಂಟ್ ಇದು. RG ರೋಡ್, ಪ್ರಗತಿ ನಗರ್, ಮರಳಿ ಫ್ಯಾಕ್ಟರಿ ಅಂತ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ಇವತ್ತು ನಾನು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲೊಂದು ದೊಡ್ಡ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ, ಹೈದರಾಬಾದಿ ಸ್ಪೈಸಸ್ ಅಂತ ಹೇಳಿ, ಫ್ಯಾಮಿಲಿ ರೆಸ್ಟೋರೆಂಟ್. ನಾರ್ತ್ ಇಂಡಿಯನ್, ಚೈನೀಸು, ತಂದೂರಿ ಮತ್ತೆ ಆಂಧ್ರ ಸ್ಟೈಲ್ ಊಟ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ, ವೆಜ್ ಮತ್ತೆ ನಾನ್ ವೆಜ್. ಓಕೆ, ಇವಾಗ ಹೋಗಿ ಓನರ್ ಜೊತೆ ಮಾತಾಡೋಣ. ನೋಡಿ, ಫುಲ್ ಗ್ರೀನಿ ನೇಚರ್, ತುಂಬಾ ಚೆನ್ನಾಗಿ ಆರಾಮಾಗಿ ಕುತ್ಕೊಂಡು ಒಳಗಡೆ ಊಟ ಮಾಡಬಹುದು. ಫ್ಯಾಮಿಲಿ ಆಲ್ರೆಡಿ ಒಬ್ಬರು ಕಸ್ಟಮರ್ಸ್ ಇದ್ದಾರೆ ಅನ್ಸುತ್ತೆ, ಕಾಣ್ತಾ ಇದ್ದಾರೆ. ನಮ್ಮ ಓನರ್ ಅವ್ರ ಜೊತೆ ಮಾತಾಡೋಣ. ಇದು ಗುಡ್ಸ್ಲ್ ಥರ ರೆಡಿ ಮಾಡಿದ್ದಾರೆ, ಹಳೆ ಓಲ್ಡ್ ಸ್ಟೈಲಲ್ಲಿ ನಮಗೆ ಈ ಹೋಟೆಲ್ ರೆಡಿ ಮಾಡಿದ್ದಾರೆ. ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಕಾಣ್ತಾ ಇದ್ದಾರೆ ಓನರ್, ಅವ್ರ ಜೊತೆ ಮಾತಾಡೋಣ. ನೀವು ಆಲ್ರೆಡಿ ನೋಡಿರ್ತಾರೆ, ಗಂಗಾವತಿಯಲ್ಲಿ ಒಂದು ಸೆಕೆಂಡ್ ಬ್ರಾಂಚ್ ಇದೆ. ಇದು ಫಸ್ಟ್ ಬ್ರಾಂಚ್ ಇಲ್ಲಿ ಪ್ರಗತಿ ನಗರಲ್ಲಿ ಮಾಡಿದ್ದಾರೆ, ಹೈದರಾಬಾದಿ ಸ್ಪೈಸಸ್ ಅಂತ ಹೇಳಿ ಹೋಟೆಲ್. ಅಣ್ಣ ನಮಸ್ತೆ. ಒಂದ್ಸಲ ದೇಶ ಕ್ಯಾಂಪ್ ಮತ್ತು ಪ್ರಗತಿ ನಗರ ಎಲ್ಲಾದ್ರೂ ಬಂದು ಒಂದು ರೆಸ್ಟೋರೆಂಟ್ ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಮ್ಮ ರೆಸ್ಟೋರೆಂಟ್ಗೆ ಬರೋಣ ಅಂತೇಳಿ ಬಂದೆ. ನಾನು ಸುಮ್ಮನೆ ನೋಡೋಕೆ ಬಂದಿದ್ದೀನಿ, ನೋಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ತುಂಬ ಚೆನ್ನಾಗಿ ಸ್ಟೈಲ್ ಇದೆ. ಇದು ಗಂಗಾವತಿಯಲ್ಲಿ ಈ ಥರ ಎಲ್ಲ ನೋಡಿದ್ದಿಲ್ಲ ನಾನು. ಇದೆಲ್ಲ ಹಂಪಿಯಲ್ಲಿ ಮಾಡ್ತಾರೆ ಈ ಥರ ಸ್ಟೈಲ್ ಅಣ್ಣ. ಗುಡಿಸಲ್ ಥರ ಹಟ್ ಹಾಕಿ ಗುಡಿಸಲ್ ಥರ ಮಾಡಿ ರೆಡಿ ಮಾಡಿದ್ದಾರೆ. ಅಶೋಕಣ್ಣ, ಈ ಹೋಟೆಲ್ ಯಾವಾಗ ಶುರು ಮಾಡಿದ್ರು, ಏನು ಕತೆ ಹೇಳಿ? 4 years ಆಗಿದ್ದೀರಿ. 4 years ಆಯ್ತಾ? ಈ ಹೋಟೆಲ್ಸು ರೆಸ್ಟೋರೆಂಟ್ಗಳಿಗೆ ಹೆಂಗೆ ಬರೋಕ್ಕೆ ಏನಮ್ಮ ಅಂತೇಳಿ ನಿಮಗೆ? ನಾವು 3 years ಬೇರೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ್ದು. ಎಲ್ಲಿ ಅಣ್ಣ? ಬೆಂಗಳೂರಲ್ಲಿ. ಬೆಂಗಳೂರು ಕೆಲಸ ಮಾಡಿದ್ದು? ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು. ಕೆಲಸ ಮಾಡಿ ನಾವೇ ಓನಾಗಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು 6 months ಆದಂಗೆಲ್ಲ ಕೋವಿಡ್ ಬಂದಿತ್ತು. ಹಂಗಾಗಿ ಕೋವಿಡಲ್ಲಿ ರೆಸ್ಟೋರೆಂಟ್ ನಾವು ಕ್ಲೋಸ್ ಮಾಡ್ಕೊಂಡು ಈ ಕಡೆ ಬಂದು ಇಲ್ಲಿ ಮಾಡಿದ್ವಿ, ಸ್ಟಾರ್ಟ್ ಮಾಡಿ. ಅಂದರೆ ಅಲ್ಲಿ ಕೋವಿಡ್ ಬಂದ್ಬಿಡ್ತು, ಆಮೇಲೆ ಫುಲ್ ನಿಮ್ದೆಲ್ಲ ವರ್ಕ್ ಮಾಡೋದೆಲ್ಲ ಖತಮ್ ಆಗಿತ್ತು ಅಲ್ಲಿ. ಆಮೇಲೆ ಮತ್ತೆ ಹೊಸದಾಗಿ ಒಂದು ಶುರು ಮಾಡೋಣ ಅಂತ ಅನ್ಕೊಂಡ್ರಿ ಅಲ್ಲ? 3 months ಅಲ್ಲೇ ಬ್ಲಾಕ್ ಆಗಿದ್ವಿ ನಾವು. ಅಲ್ಲೇ ಬಿಟ್ಟಿದ್ರ? ಹೌದು, ಬೆಳೆದಂಗೆಲ್ಲ ಬೆಳಗ್ಗೆ ಬಂದಿದೆ. ಆ ಟೈಮಲ್ಲೆಲ್ಲ ಕೋವಿಡ್ ಬಂದು ನಮಗೆ ಕಷ್ಟ ಅಲ್ಲಿ ಬಂತು. ಅಲ್ಲಿಂದ ಇಲ್ಲಿ ಬಂದಮೇಲೆ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ. ಇಲ್ಲ, ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ, ಅನ್ಕೊಂಡಿದ್ದೀವಿ. ನಾವು ಈ ಥರ ಬರ್ತೀವಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನಮ್ಮ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಕಸ್ಟಮರ್ ಎಲ್ಲ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ಹೌದು, ಇದು ಬಂದ್ಬಿಟ್ಟು ಗೋವಾದಿಂದ ಹೈದರಾಬಾದ್ ಹೋಗೋ ರೋಡ್ ಇದೆಯಲ್ಲ? ಹೌದೌದು, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಇದು ಗೋವಾ ಟು ಹೈದರಾಬಾದ್ ಹೋಗುವಂಥ ರೋಡ್ ಇದು. ಈ ರೋಡಲ್ಲಿ ಇಲ್ಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ. ತುಂಬ ಜನ ಕಸ್ಟಮರ್ಸ್ ಬರ್ತಾರೆ. ಹೈದರಾಬಾದ್ ಅವ್ರು ಬರ್ತಾರೆ, ಅವರೆಲ್ಲ ಚೆನ್ನಾಗಿ ಫೀಡ್ಬ್ಯಾಕು ಕೊಡ್ತಾರೆ. ಅಂದರೆ ಅವ್ರಿಗೇನಂದರೆ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಹೌದು, ಹೇಳ್ತಾರೆ. ಹೌದು, ಹೈದರಾಬಾದಿ ಬಿರಿಯಾನಿ ಮತ್ತು ಬೇರೆ ಬೇರೆ ಥರ ಬಿರಿಯಾನಿಗಳು ಸಿಗ್ತವೆ. ವೆಜ್, ನಾನ್ ವೆಜ್ ಎಲ್ಲನೂ ರೆಡಿ ಮಾಡ್ತಾರೆ. ಇಲ್ಲಿ ತಂದೂರಿ ಇದೆ, ಮತ್ತು ಚೈನೀಸು, ತಂದೂರಿ ಊಟಗಳು ಇಲ್ಲಿ ಸಿಗ್ತಾ ಇದೆ ನಿಮಗೆ. ಗುಡಿಸಲ್ ಥರ ಮಾಡಿಬಿಟ್ಟಿದ್ದಾರಲ್ಲ ನೀವು ಹೋಟೆಲು. ಈ ಪ್ಲ್ಯಾನ್ ಏನಕ್ಕೆ ಬಂತಂತ? ಅಂದರೆ ಹಳೆ ಥರ ಇರಬೇಕಂತ ನೋಡಿ. ಹೊಸದಾಗಿ ಬಿಲ್ಡಿಂಗಲ್ಲಿ ಮಾಡೋದು ಬೇರೆ, ಈ ಥರ ಹಟ್ಟಲ್ಲಿ ಮಾಡೋದು ಬೇರೆ. ಬನ್ನಿ ಒಳಗಡೆ ಹೋಗೋಣ. ನಮಗೆ ಕಿಚನ್ ರೂಮ್ ಹೇಗಿತ್ತು ಅಂತ ನೋಡೋಣ. ಇಲ್ಲಿ ಫಿಲ್ಟರ್ ವಾಟರು, ನಂದಿನಿ ಬಿಸಿಲು ವಾಟರ್ ಸಿಗ್ತಾ ಇದೆ. ಮತ್ತು ನಿಮಗೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗ್ತಾ ಇದೆ. ನಿಮಗೆ ಎಲ್ಲ ಥರ ಕೆಲವೊಂದು ಥಮ್ಸ್ ಅಪ್, ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಏನಾದರೂ ರೆಡಿ ಮಾಡ್ತೀರಾ? ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಇಲ್ಲೇ ಮಾಡೋದು. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಡುಗೆಲ್ಲ ಮಾಡ್ತಾರೆ. ನೋಡಿ, ಇವರೆಲ್ಲ ಬಂದ್ಬಿಟ್ಟು ನಮ್ಮ ಅಶೋಕನವರು ಹೈದರಾಬಾದಿ ಸ್ಪೈಸಸ್ಸಲ್ಲಿ ಅವೆಲ್ಲ ಇವರೇ ಅಡುಗೆ ಮಾಡೋದು. ನೋಡಿ, ಇರೋ ಕ್ಯಾಮ್ರಾಸ್ ಬಟ್ ಅಂತ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಇಲ್ಲ, 3 ವರ್ಷ ಆಯ್ತು. ಕರ್ನಾಟಕ ಬಂದು 3 ವರ್ಷ ಆಯ್ತು. ಇದಕ್ಕಿಂತ ಮೊದಲು ಬೇರೆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರಾ? ಬೆಂಗಳೂರು ಮಾಡಿದ್ದು. ಬೆಂಗಳೂರಲ್ಲಿ ಮಾಡಿದ್ರಿ? ಇಲ್ಲಿ ಈ ರೆಸ್ಟೋರೆಂಟ್ ಇಲ್ಲೇ ಒಂದು 3 ವರ್ಷ ಆಯ್ತು. 3 ವರ್ಷ ಆಯಿತು. ಓಕೆ, ನೋಡಿ, ಇಲ್ಲಿ ಬಂದು 3 ವರ್ಷ ಆಯ್ತಂತೆ. ಕನ್ನಡ ಎಲ್ಲ ಮಾತಾಡ್ತೀರಾ? ಸ್ವಲ್ಪ ಜಾಸ್ತಿ ಇಲ್ಲ. ಸಾಕು. ನೋಡಿ, ನಮ್ಮ ಕರ್ನಾಟಕ ಜನಕ್ಕೆ ಸ್ವಲ್ಪನಾದ್ರೂ ಕನ್ನಡ ಕಲ್ಕೊಂಡಿದ್ದಾರಲ್ಲ, ಸಾಕು, ಮತ್ತೇನು ಬೇಕು? ಇವರು ಕಷ್ಟಪಟ್ಟು ಅವರೇನೋ ವರ್ಕ್ ಮಾಡಿದಾಗ ಜನನೂ ಅಷ್ಟೇ ಚೆನ್ನಾಗಿ ಇಷ್ಟಪಡ್ತಾರೆ ಊಟನ, ಅಲ್ವಾ? ನಮ್ಮ ಮನೆ ಇದ್ದಂಗೆ, ಮನೆಯವ್ರು ಇದ್ದಂಗೆ, ಫ್ಯಾಮಿಲಿ ಇದ್ದಂಗೆ. ಹೌದು. ಇವಾಗೇನು ಬಿರಿಯಾನಿ ರೆಡಿ ಮಾಡಿಬಿಟ್ಟಿದ್ದೀರಾ? ಹೌದು, ಯಾವ ಬಿರಿಯಾನಿ? ಏನು ಬಿರಿಯಾನಿ?
ಬಿರಿಯಾನಿ. ದಮ್ ಬಿರಿಯಾನಿ ಮಾಡಿದ್ದೀರಾ? ಹೌದು. ರೆಡಿ ಹಾಕ್ಬಿಟ್ಟಿದ್ರ ಒಳಗಡೆ? ಸ್ನೇಹಿತರೆ ನೋಡಿ, ಇದು ಹೈದರಾಬಾದಿ ದಮ್ ಬಿರಿಯಾನಿ ಅಂತ ಹೇಳಿ. ಹೆಂಗ್ ಏನೇನು ಮಾಡ್ತೀರಾ ಇದ್ರಾಗ, ಏನೇನು ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಫಸ್ಟ್ ಮಸಾಲ ಮಿಕ್ಸ್ ಮಾಡೋದು. ಮಸಾಲೆ ಯಾವ ಥರ ಅಂದರೆ ಚಿಕನ್ ಹಾಕೊಳ್ಳೋದು, ಅದರಲ್ಲಿ ಫ್ರೈಡ್ ಆನಿಯನ್ಸ್ ಹಾಕೋದು. ಫ್ರೈಡ್ ಆನಿಯನ್ಸು, ಧನಿಯಾ, ಪುದೀನ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಗರಂ ಮಸಾಲ ಬರುತ್ತೆ, ನಮ್ಮದೇ ಅದು ಸ್ಪೆಷಲ್ ಗರಂ ಮಸಾಲ ನಾವೇ ರೆಡಿ ಮಾಡ್ಕೊಂಡಿರೋದು. ಆ ಗರಂ ಮಸಾಲ ಹಾಕಿ ಫುಲ್ ಮಿಕ್ಸ್ ಮಾಡಿ 1 ಅವರಿಂದ 1.5 ಅವರ್ ತನಕ ಇಟ್ಟಿದ್ವಿ. ಆಮೇಲೆ ರೈಸ್ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡು ಇದು ಮಾಡಿ ಮೇಲೆ ಹಾಕ್ತೀರಾ? ಆಮೇಲೆ ಹಾಕೋದು. ಟೇಸ್ಟಿಂಗ್ ಪೌಡರ್ಸು, ಕಲರ್, ಯಾವುದೇ ಥರ ಟೇಸ್ಟಿಂಗ್ ಆಗಲಿ, ಯಾವುದೇ ಟೇಸ್ಟಿಂಗ್ ಆಗಲಿ, ಫುಡ್ ಕಲರ್ಸ್ ಆಗಲಿ ಯಾವುದು ಯೂಸ್ ಮಾಡೋದೇ ಇಲ್ಲ. ನ್ಯಾಚುರಲ್. ನ್ಯಾಚುರಲ್. ಒಬ್ಬ ಕಸ್ಟಮರ್ ಇದ್ದಾರೆ, ಅವರು ಯಾವಾಗಿಂದ ಅವ್ರು ಬರ್ತಾ ಇದ್ದಾರೆ, ಏನೇನಿದೆ ಅಂತ ಹೇಳಿ ಕತೆ ಕೇಳೋಣ ಬನ್ನಿ. ಬದ ನಮಸ್ಕಾರ. ಒಂದೆರಡು ಮಾತು ನಮ್ಮ ಚಾನಲ್ಗೆ ನಿಮ್ಮ ಸ್ವಲ್ಪ ರಿವ್ಯೂ ಬೇಕಾಗಿತ್ತು. ಏನು ಆರ್ಡರ್ ಮಾಡ್ಕೊಂಡಿದ್ದು ಸರ್? ಹೈದರಾಬಾದ್ ದಮ್ ಬಿರಿಯಾನಿ ಸ್ಪೆಷಲ್. ಎಷ್ಟು ವರ್ಷ ಆಯಿತು ಬ್ರದರ್ ಇಲ್ಲಿ ಊಟ ಮಾಡೋಕ್ಕೆ? ಸರ್ ಇಲ್ಲಿ 1-1.5 ವರ್ಷದಿಂದ ಫ್ಯಾಮ್ಲಿ, ಫ್ರೆಂಡ್ಸು, ಆಮೇಲೆ ಬರ್ತ್ಡೇ ಪಾರ್ಟಿ, ಆಮೇಲೆ ಆ್ಯನಿವರ್ಸರೀಸ್, ಯಾವುದೇ ಪಾರ್ಟಿ ಇರಲಿ ನಾವು ಇಲ್ಲೇ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿಗೆ ಬಂದು ಊಟ ಮಾಡಿ ಹೋಗ್ತೀವಿ ಸರ್. ಆಮೇಲೆ ಇಲ್ಲಿ ಬಿರಿಯಾನಿಗೆ ಭಾಳ ಚೆನ್ನಾಗಿರುತ್ತೆ ಸರ್. ಆಮೇಲೆ ಫ್ರೆಂಡ್ಸು ನಮ್ಮ ಯಾವುದೇ ಪಾರ್ಟಿ ಫಂಕ್ಷನ್ ಯಾವುದೇ ಇರಲಿ ಸರ್, ಇಲ್ಲೇ ಬಂದು ಆರ್ಡ್ರ್ ಮಾಡ್ತೀವಿ. ಪಾರ್ಸಲ್ ಕೂಡ ಚೆನ್ನಾಗಿ ಕಟ್ತಾವ್ರೆ. ಆಮೇಲೆ ರೇಟ್ ಕೂಡ ರೀಸನೇಬಲ್ ಇದೆ ಸರ್, ಎಲ್ಲಿ ಕಂಪೇರ್ ಮಾಡಿದ್ರು ರೀಸನೇಬಲ್ ರೇಟ್ ಇದೆ. ಆಮೇಲೆ ಒಂದು ಬಿಟ್ಟು 2 ಬ್ರಾಂಚ್ ಮಾಡೋರೆ. 2 ಬ್ರಾಂಚ್ ಮಾಡೋರು ಸರ್, ಒಂದು ಬಿಟ್ಟು 2 ಬ್ರಾಂಚ್ ಮಾಡೋ. ಅಲ್ಲಿ ಮೊನ್ನೆ ಟೇಸ್ಟ್ ಮಾಡಿದ್ವಿ ಸರ್, ನಮ್ಮ ಫ್ರೆಂಡು ಫ್ಯಾಮಿಲಿ ಗಂಗಾವತಿಯಲ್ಲಿ ಸರ್, ಅಲ್ಲಿ ಟಾಪ್ ಇದ್ದಾರೆ ಸರ್. ಆಮೇಲೆ ಆರ್ಡರ್ ಮಾಡಿದ ಕೂಡ 5-10 ನಿಮಿಷ ಟೈಮ್ ತೊಗೊಂಡು ಫ್ರೆಶ್ ಆಗೇ ಕೊಡ್ತಾವ್ರೆ. ಇವ್ ನೋಡಿ, ಬಿರಿಯಾನಿ ಹೇಳಿ 10 ನಿಮಿಷ ಆಯ್ತು, ಬಿಸಿ ಬಿಸಿ ಬಂತು. ಆಮೇಲೆ ಪೀಸಸ್ ಕೂಡ ಭಾಳ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ. ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್ ರೆಡಿ ಆಗಿದೆ ನೋಡಿ. ಇದು ಫೇವ್ರೆಟ್ ಪೀಸ್ ಸರ್, ಇದು ಹೌದಾ? ಫೇವ್ರೆಟ್ ಪೀಸ್ ಇದು. ಗೋವಾ ಟು ಹೈದರಾಬಾದ್ ರೂಟ್ ಸರ್ ಇದು. ಟೂರಿಸ್ಟ್ ಎಲ್ಲ ಬಂದು ಭಾಳ ಚೆನ್ನಾಗಿ ಊಟ ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವಾಗ ನಾವು ಕೂಡ ಅವರು ಫುಡ್ ರಿವ್ಯೂ ಮಾಡಿದ್ವಲ್ಲ, ಇವಾಗ ನಾವು ಇಲ್ಲೇ ಸೈಡಲ್ಲೇ ಕುಂತ್ಕೊಂಡ್ಬಿಟ್ಟು ಇವಾಗ ಫುಡ್ ನಾವು ಟ್ರೈ ಮಾಡೋಣ. ಟ್ರೈ ಮಾಡೋಣ ಅಲ್ಲ, ಇದು ನಾನು ಕಸ್ಟಮರ್ಸ್ಗೆ ಅಂತ ಅನ್ಕೊಂಡಿದ್ದೇನೆ. ನಾನು ಇವು ನಮಗೆ ರೆಡಿ ಮಾಡಿಬಿಟ್ಟಿದ್ರಲ್ಲ ನೀವು. ನಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ, ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ಇದರ ಒಂದು ಮಾಡುವಂಥ ವಿಡಿಯೋ ಕೂಡ ಇದೆ. ಶಾರ್ಟ್ಸ್ ಮತ್ತು ರೀಲ್ಸ್ ಇರುತ್ತೆ, ಹೋಗಿ ಅಲ್ಲಿ ನೋಡಿ. ಅಲ್ಲಿ ಕೂಡ ಒಂದು ಕಮೆಂಟ್ ಮಾಡಿ ಫುಡ್ ಟ್ರೈ ಮಾಡಿ. ಬನ್ನಿ ನೋಡಿ, ಗಾರ್ಲಿಕ್ ಚಿಕನು ಮತ್ತು ಫಿಶ್ ಟಿಕ್ಕರ್ ರೆಡಿ ಮಾಡಿಟ್ಟಿದ್ದಾರೆ. ಸ್ವಲ್ಪ ಹಾಕಿನ ಸಾಕು. ಚಿಕನ್ ಟಿಕ್ಕಾ ಮಸಾಲ, ಇದು ಗ್ರೀನ್ ಚಟ್ನಿ ಹಾಕಿದ್ದಾರೆ. ಇದು ಚಿಕನ್ ಟಿಕ್ಕಾ ಮಸಾಲ, ಇದು ಚಿಕನ್ ದಮ್ ಬಿರಿಯಾನಿ ನೋಡೋಣ ಹೇಗಿದೆ ಅಂತ. ಚಿಕನ್ ಹೇಗೆ ಕುದ್ದಿದೆ ಅಂತ ಚೆಕ್ ಮಾಡೋಣ. ತುಂಬ ಚೆನ್ನಾಗಿ ಕುದ್ದಿದೆ ಇದೊಂಥರ ಚಿಕನ್ ಅಂತೂ. ಅಶೋಕಣ್ಣ, ಇವಾಗ ನಾನು ಚಿಕನ್ ಟ್ರೈ ಮಾಡಿದ್ನಲ್ಲ, ನಾನು ಬೇರೆ ಬೇರೆ ಕಡೆ ರೆಸ್ಟೋರೆಂಟಲ್ಲೆಲ್ಲ ಹೋಗಿ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಈ ಥರ ಒಂದು ಟೇಸ್ಟ್ ಇರಲ್ಲ ಅಲ್ಲಿ. ಏನು ಸೀಕ್ರೆಟ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಸೀಕ್ರೆಟ್ ಏನಿದೆ ಅಂದರೆ ಇದರಲ್ಲಿ ಮಿಕ್ಸ್ ಮಾಡೋ ಗರಂ ಮಸಾಲ. ಆ ಗರಂ ಮಸಾಲ ಏನಿದೆ ನಾವು ರೆಡಿಮೇಡ್ ಯೂಸ್ ಮಾಡೋಲ್ಲ, ನಾವು ಓನಾಗಿ ಪ್ರಿಪೇರ್ ಮಾಡಿ ನಮ್ಮ ಚೆಫ್ಗೆಲ್ಲ ಕೂಡ ನಾನೇ ಪ್ರಿಪೇರ್ ಮಾಡಿ ಕೊಡೋದು. ಹೌದು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕೂಡ ಗೊತ್ತಿಲ್ಲ ನೀವು ಹೆಂಗೆ ಮಾಡ್ತೀರಾ ಅಂತೇಳಿ. ಯಾವ ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ನಾವೇ ರೆಡಿ ಮಾಡಿ ಅವ್ರಿಗೆ ಕೊಡೋದು. ಹೌದು. ಅಲ್ಲ, ಏನಾದರೂ ಇದರಲ್ಲಿ ರುಚಿ ಬರೋಕ್ಕೆ ಏನಾದರೂ ಹಾಕ್ತೀರಾ ಪೌಡ್ರ್ ಗಿಡ್ರ್? ಏನು ಟೇಸ್ಟಿಂಗ್ ಸಾಲ್ಟ್ ಆಗಲಿ, ಫುಡ್ ಕಲರ್ ಆಗಲಿ ಯೂಸೇ ಮಾಡೋದಿಲ್ಲ ಸರ್. ಮಾಡೋದೇ ಇಲ್ಲ. ನ್ಯಾಚುರಲ್ ಆಗಿ ನೋಡಿ, ತುಂಬ ನ್ಯಾಚುರಲ್ ಆಗಿ ನಮ್ಮ ದಮ್ ಬಿರಿಯಾನಿಗಳು ಎಲ್ಲ ಸಿಗ್ತಾ ಇದೆ. ಕಡೆ ಹೇಳ್ತಿರ್ತಾರೆ ನಾವು ಯೂಸ್ ಮಾಡ್ತಾ ಇಲ್ಲ, ನೀವು ಯೂಸ್ ಮಾಡ್ತಿದ್ದೀರೋ ಇಲ್ಲ ಗೊತ್ತಿಲ್ಲ ನಮಗೆ ಅಂತೇಳಿ ಸ್ವಲ್ಪ ಜನ ಕೇಳ್ತಾರೆ. ಬೇಕಾದರೆ ಬಂದು ಕಿಚನಲ್ಲಿ ಬಂದು ಬೇಕಾದರೆ ಸರ್ಚ್ ಮಾಡ್ಕೋಬೋದು, ಟ್ರೈ ಮಾಡ್ಬೋದು. ಆಡಿ ನಾನು ದಮ್ ಬಿರಿಯಾನಿದು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಮತ್ತೆ ಅಲ್ಲಿ ಯಾವ ಥರ ನಾನು ನೋಡಿದ್ದೀನಿ, ಏನು ಹಾಕ್ತಾರೆ ಏನೆಲ್ಲ ನೋಡಿದ್ದೀನಿ. ಅದರಿಂದಾಗಿ ನಾನು ನೋಡಿದ್ದೀನಿ ವಿಡಿಯೋದಲ್ಲಿ ಅವ್ರು ಯಾವ ಥರನೂ ಪೌಡ್ರ್ ಗಿಡ್ರು, ಟೇಸ್ಟಿಂಗ್ ಪೌಡ್ರು ಮತ್ತು ಏನು ಕಲರ್ ಸಾಕಲ್ಲ, ನಂಗೆ ಗೊತ್ತಾಗಿದೆ ಆಲ್ರೆಡಿ. ಇವಾಗ ಅಷ್ಟೇ ಚೆನ್ನಾಗಿ ರುಚಿ ಕೂಡ ಇದೆ. ಯಾಕೆಂದರೆ ಇವರು ಯಾವಾಗಲಿಂದನೂ ಮಾಡ್ಕೊತ ಬರ್ತಾ ಇದೆ ಈ ರುಚಿ ಥರ. ಇದೊಂದು ಮಸಾಲೆ ಇದೆಯಲ್ಲ, ಅವ್ರ ಕೈಯಲ್ಲಿದೆ ಇದು ಮಸಾಲೆ, ರೆಡಿ ಮಾಡಿದ್ದಾರೆ ಅವರು. ಹಂಗೆ ಇದನ್ನು ಎಷ್ಟೆಷ್ಟು ಹಾಕ್ಬೇಕಂತ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಇದು ಟೇಸ್ಟ್ ಚೇಂಜ್ ಆಗೋದೇ ಇಲ್ಲ, ರುಚಿ ಹಾಗೇ ಇರುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಬ್ರದರ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಅಲ್ಲ, ನಾನು ಸರಿ ಇಲ್ಲ, ನಾನು ಹಂಗೆ ಸುಮ್ಮನೆ ಬಂದೆ. ಹೈದರಾಬಾದಿ ಸ್ಪೈಸಲ್ಲಿ ಒಂದ್ಸಲ ಫುಡ್ ಟ್ರೈ ಮಾಡೋಣ ಅಂತ ಬಂದಿದ್ದೆ. ಬಟ್ ಅವ್ರು ನಾನು ಏನು ಹೇಳಿದ್ದಿಲ್ಲ, ಕಾಲ್ ಕೂಡ ಮಾಡಿದ್ದಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಬಂದು ಹಂಗೆ ಮಾತಾಡ್ಬಿಟ್ಟೆ. ಹಂಗೆ ಅಷ್ಟೇ ಸಪೋರ್ಟ್ ಮಾಡಿ ನನಗೆ ತುಂಬ ಚೆನ್ನಾಗಿ ಅವ್ರ ಜೊತೆ ಮಾತಾಡಿದರು. ಮಾತಾಡಿ ಅಷ್ಟೇ ಒಳ್ಳೆ ಸರ್ವ್ ಕೂಡ ಮಾಡಿದರು, ಫುಡ್ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತು ಹೊಸ ಜೊತೆ ಸಿಗೋಣ, ಒಂದ್ಸಲ ಫುಡ್ ಟ್ರೈ ಮಾಡಿ ಮತ್ತು ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಬರ್ತೀವಿ. ಮತ್ತೆ ನಾವು ಹೋಟೆಲ್ ಬರ್ತಾ ಇರ್ತೀನಿ ರೆಸ್ಟೋರೆಂಟಿಗೆ, ನೀವು ಕೂಡ ಒಂದ್ಸಲ ಬನ್ನಿ.